ಇನ್ನು ಸಿಎಂ ಸಿದ್ದರಾಮಯ್ಯ ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ. ಬಜೆಟ್ ಮಂಡಿಸೋದಕ್ಕೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಕುರ್ಚಿ ಬದಲಾವಣೆಯ ಪ್ರಸ್ತಾಪವನ್ನ ಮಾಡ್ತಾ ಇದೆ. ಸಿಎಂ ಬದಲಾಗ್ತಾರೋ ಇಲ್ವೋ ಅದನ್ನ ಕ್ಲಿಯರ್ ಆಗಿ ಹೇಳ್ಬಿಡಿ ಅಂತ ವರಿಷ್ಠರಿಗೆ ನೇರ ಪ್ರಶ್ನೆಯನ್ನ ಇಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಲಿಂಗಾಯತರು ಹಾಗೆ ದಲಿತರುಗಳು ಕೂಡ ಸಭೆ ನಡೆಸ್ತಾ ಇರುವಂತದ್ದು ಕೈ ಕೊಳದ ಕುತೂಹಲವನ್ನ ಹೆಚ್ಚುವಂತೆ ಮಾಡಿದೆ. ರಾಜ್ಯ ರಾಜಕಾರಣ ರಣಕಣದ ಧೂಳು ನಿಧಾನವಾಗಿ ಮೇಲೇಳೋಕ್ ಶುರುವಾಗಿದೆ. ನಿನ್ನೆ ತನಕ ಸದನ ಸಮರದಲ್ಲಿದ್ದ ಕಾಂಗ್ರೆಸ್ ಅಧಿಪತಿಗಳು ಇಂದಿನಿಂದ ಶಕ್ತಿ ಕದನಕ್ಕೆ ಧುಮುಕಿದ್ದಾರೆ. ಶಕ್ತಿ ಭವನದಲ್ಲಿ ಕೂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯವ್ಯಯ ಸಭೆಯ ಬಾಣ ಹೂಡಿ ಬಜೆಟ್ ಅಧಿವೇಶನಕ್ಕೆ ಸಿದ್ಧ ಅಂತ ಸಮರಧ್ವಜ ಹಾರಿಸಿದ್ದೆ ಇಂದಿನ ರಾಜಕೀಯ ಚಕ್ರವ್ಯೂಹದ ರಹಸ್ಯ. ಮಾಧುರ್ಯಂಗೆ ಮಾಧುರ್ಯಂ, ಸಾಧುಗೆ ಸಾಧು, ಕಾಡಿಪ ಕಲಿಗೆ ಕಲಿಯುಗ ವಿಪರೀತಂ. ಇಮ್ಮಡಿ ಪುಲಕೇಶಿಯ ಬಗ್ಗೆ ಇರೋ ಈ ಸಾಲುಗಳನ್ನ ಸಿಎಂ ಸಿದ್ದರಾಮಯ್ಯ ಅಳವಡಿಸಿಕೊಂಡಿದ್ದಾರೋ ಅನುಸರಿಸಿದ್ದಾರೋ ಕಾಣೆ. ಆದ್ರೆ ವಿಪರೀತವನ್ನ ಎದುರಿಸಲು ಸಿದ್ಧ ಅನ್ನೋ ಸಂದೇಶವನ್ನ ಇಂದು ಬಜೆಟ್ ಪೂರ್ವಭಾವಿ ಸಭೆ ಕರೆಯುವ ಮೂಲಕ ಸಿದ್ದರಾಮಯ್ಯ ರವಾನಿಸಿದ್ದಾರೆ. ಸಾಮಾನ್ಯವಾಗಿ ಬಜೆಟ್ ಅಧಿವೇಶನಕ್ಕೆ 15 ದಿನಗಳ ಮುನ್ನ ಇಲಾಖಾವಾರು ಸಭೆ ನಡೆಸೋದು ಸಾಮಾನ್ಯ. ಆದ್ರೆ ಈ ಬಾರಿ ಬಜೆಟ್ ಅಧಿವೇಶನಕ್ಕೂ 1 ತಿಂಗಳು ಮೊದಲೇ ಸಭೆ ಆರಂಭಿಸಿರೋದು ಕುರ್ಚಿ ಬಿಡೋ ಮಾತೇ ಇಲ್ಲ ಅನ್ನೋ ಮೆಸೇಜ್ ಅನ್ನ ಪರ ಮತ್ತು ವಿರೋಧಿ ಶಾಸಕರಿಗೆ ನೀಡಿದ್ದಾರೆ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಹಾಗಾದ್ರೆ ಸ್ಟೋರಿ ಅಲ್ಲಿಗೆ ಮುಗೀತಾ? ಖಂಡಿತ ಇಲ್ಲ. ಟಿವಿ9 ಸಿಕ್ಕಿರೋ ಮಾಹಿತಿ ಪ್ರಕಾರ ಡಿಸಿಎಂ ಆಪ್ತರು ಈಗಾಗಲೇ ಅನೌಪಚಾರಿಕ ಮಾತುಕತೆ ನಡೆಸಿದ್ದಾರೆ. ಈ ಬಾರಿ ಎದುರಾಳಿ ನೆಲಕ್ಕುರುಳಿಸೋ ಪಟ್ಟು ಹಾಕಿಯೇ ಸಿದ್ಧ ಅಂತಿದ್ದಾರೆ. ಜೊತೆಗೆ ಬತ್ತಳಿಕೆಯಲ್ಲಿರೋ ಬಾಣಗಳನ್ನ ಒಂದೊಂದಾಗೆ ಹೆಚ್ಚಿಸ್ತಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಫೆಬ್ರವರಿ 6ರ ಬಳಿಕ ದೆಹಲಿ ನಾಯಕರು ಕರೆ ಮಾಡೇ ಮಾಡ್ತಾರೆ. ಇಲ್ಲವಾದ್ರೆ ಈ ಬಾರಿ ಸಾರ್ವಜನಿಕವಾಗಿ ಜಂಗಾಬಲ ಪ್ರದರ್ಶನಕ್ಕೆ ರೆಡಿ ಅನ್ನೋದು ಡಿಸಿಎಂ ಬೆಂಬಲಿಗರ ಮಾತು. ಆದರೆ ಹೈಕಮಾಂಡ್ ಕೂಡಲೇ ಏನು ನನ್ನ ಆಸೆ ಏನಿದೆ, ಇನ್ನೊಬ್ಬರ ಆಸೆ ಏನಿದೆ, ಸರ್ಕಾರಕ್ಕೆ ಯಾವ್ದನ್ನ ಬದಲಾವಣೆ ಮಾಡಿದ್ರೆ ಒಳ್ಳೇದಾಗುತ್ತೋ ಅವ್ರನ್ನೇ ಮುಂದುವರಿಸಿ ಒಳ್ಳೇದಾಗುತ್ತೋ, ಏನಾದ್ರು ಮಾತು ಕೊಟ್ಟಿದ್ದು 2 ವರ್ಷ ಆದ್ಮೇಲೆ ಕೊಡ್ತೀವಿ ಕೊಟ್ಟಿಲ್ವೋ ಎಲ್ಲ ಗೊಂದಲ ಇದೆ. ಕೂಡಲೇ ಹೈಕಮಾಂಡು ಹೇಳ್ಬಿಡ್ಲಿ, ನಾವು ಯಾವುದೇ ಥರದ ಒಪ್ಪಂದ ಆಗಿಲ್ಲ, ನಾವು ಯಾವುದೇ ಥರದ ಒಪ್ಪಂದ ಇಲ್ಲ, ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಮಾಡ್ತೀವಿ, ನಾವೊಂದು ಶುಭನೂ ಕೋರ್ತೀವಿ. ಅದ್ರಾಗ ಏನಿದೆ? ಹೀಗಾಗಿ ತಡರಾತ್ರಿಯ ಮೀಟಿಂಗ್ಗಳು, ಭೋಜನ ಕೂಟಗಳು ಇಂದಿನಿಂದಲೇ ಹೆಚ್ಚಾದ್ರೆ ಅಚ್ಚರಿ ಇಲ್ಲ. ಈ ಬೆಳವಣಿಗೆ ನಡುವೆ ಯಾರಿಗೂ ಅರಿವಿಲ್ಲದಂತೆ ಕಾಂಗ್ರೆಸ್ನ ಲಿಂಗಾಯತ ಶಾಸಕರು ಸಭೆ ಸೇರಿದ್ದಾರೆ. ತಮ್ಮ ಸಮುದಾಯದ 36 ಶಾಸಕರ ಬಲ ಪಕ್ಷದಲ್ಲಿರೋವಾಗ ಕುಂತಿ ಮಕ್ಕಳಂತೆ ಅರೆ ಅಧಿಕಾರವ್ಯಾಕೆ ಅಂತ ಹೈಕಮಾಂಡ್ ಅನ್ನೇ ಕೇಳೋಕ್ ರೆಡಿಯಾಗಿದ್ದಾರೆ. ಈಗಿರೋ 6 ಮಂತ್ರಿಗಿರಿಗೆ 3 ಸೇರಿಸಿ ಸಮಾಜಕ್ಕೆ ನ್ಯಾಯ ಕೊಡಿ ಅಂತ ಹಕ್ಕು ಮಂಡಿಸೋಕ್ ಮುಂದಾಗಿದ್ದಾರೆ. ಅಲ್ಲಿ ಪ್ರಮುಖವಾಗಿ ನಾವು ಏನು ಲಿಂಗಾಯತರು, ನಮಗೆ 56-57 ಸೀಟ್ಸ್ ಟಿಕೆಟ್ ಕೊಟ್ಟಿದ್ರಿ, 34 ಜನ ನಾವು ಆರಿಸ್ಕೊಂಡಿದ್ವಿ. ವಿ ಆರ್ ದ ಬಿಗ್ಗೆಸ್ಟ್ ಚಂಕ್. ಸ್ಟ್ರೈಕಿಂಗ್ ರೇಟು ನಮ್ಮದೇ ಹೈಯೆಸ್ಟ್ ಇದೆ. ನಮಗೆ ಎಲ್ಲದರಲ್ಲಿ ನಮ್ಮ ಡ್ಯೂ ಶೇರ್ ಸಿಗಬೇಕು. ಮಂತ್ರಿ ಮಂಡಳ ಇರ್ಬೋದು, ನಿಗಮ ಮಂಡಳ ಇರ್ಬೋದು, ನಮ್ಮ ನಿಗಮ ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ಸೂಕ್ತವಾದ ನಮಗೆ ಪ್ರಾತಿನಿಧ್ಯ ಸಿಗಬೇಕು. ಸೂಕ್ತವಾಗಿ ನಮಗೆ ಎಲ್ಲ ರೀತಿಯ ಗೌರವ ಸಿಗಬೇಕು. ಆತ ಅರ್ಹತೆ ಯೋಗ್ಯತೆ ಇದ್ರೂ ಕರ್ಣನಂತೆ ಜಾತಿ ರಾಜಕಾರಣದ ಬಲಿಪಶುಗಳಾಗಿರೋ ದಲಿತ ನಾಯಕರು ಕೂಡ ಸುಮ್ಮನೆ ಇಲ್ಲ. ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಸೇರಿದ ದಲಿತ ನಾಯಕರು ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ಚರ್ಚೆ ನೆಪದಡಿ ಸಂಭಾವ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬದಲಾವಣೆಯ ಗಾಳಿ ಬೀಸಿದ್ರೆ ದಲಿತ ಮುಖ್ಯಮಂತ್ರಿ ಬೇಡಿಕೆ ಗಟ್ಟಿಗೊಳಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ. 42,000 ಕೋಟಿ ಎಲ್ಲ ಇಲಾಖೆಗೂ ಹಂಚಿ ಹೋಗಿದೆ. ಆ ಇಲಾಖೆಗಳು ಯಾವ್ಯಾವ್ದಕ್ಕೆ ಖರ್ಚು ಮಾಡ್ತಾರೆ ಮತ್ತು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ, ಇದೆಲ್ಲ ನಮಗೆ ಒಂದು ರೀತಿಯಲ್ಲಿ ಲೆಕ್ಕನೇ ಸಿಕ್ಕೋದಿಲ್ಲ. ಖರ್ಚು ಅವ್ರು ಮಾಡಿರ್ತಾರೆ, ಆದರೆ ಬೆನಿಫಿಷರೀಸಿಗೆ ಸಮರ್ಪಕವಾಗಿ ತಲುಪಿಲ್ಲ ಅನ್ನೋದು ಒಂದು ಕೂಗಿದೆ. ಈ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಇಂದು ತಮ್ಮ ಇಲಾಖೆ ಕೆಲಸದ ಸಂಬಂಧ ಬಿಡಿಎ ಕಚೇರಿಯಲ್ಲಿ ಡಿಸಿಎಂ ಡಿಕೆಯನ್ನ ಭೇಟಿಯಾಗಿದ್ರು. ಇನ್ನು ನಾಯಕತ್ವ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ ಸತೀಶ್ ಜಾರಕಿಹೊಳಿ ಏನೇ ಇದ್ರೂ ಹೈಕಮಾಂಡ್ ಬೇಗ ಗೊಂದಲ ಬಗೆಹರಿಸಬೇಕು, ಹೈಕಮಾಂಡ್ ಯಾರನ್ನು ಮಾಡುತ್ತೋ ಅವರಿಗೆ ಜೈ ಅಂತೀವಿ ಅಂದ್ರು.
ಎಲ್ಲರದು ಆಸೆ ಅಭಿಪ್ರಾಯ ಅದೇ ಇದೆ. 140 ಜನದೆಲ್ಲ ಅದೇ ಇದೆ. ಬೇಗ ಕ್ಲೋಸ್ ಆಗಬೇಕು ಅನ್ನೋದು ಆಸೆ ಇದೆ ಎಲ್ಲರದು. 140 ಏನಿಲ್ಲ. ನಾವು ಅದನ್ನೇ ಹೇಳೇವೆ, ನಾವು ಬೇಗ ಇತ್ಯರ್ಥ ಆಗ್ಬೇಕಂತ ಹೇಳಿದ್ವಿ. ಎಲ್ಲರದು ಇದೇ ಅಭಿಪ್ರಾಯ ಇದೆ. ಯಾರಿಗೆ ಮಾಡಬೇಕು ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಪದೇ ಪದೇ ಹೇಳಿದ್ವಿ. ಈಗೂ ಅಷ್ಟೇ ಹೇಳ್ತೀವಿ. ಆದಷ್ಟು ಬೇಗ ಮಾಡಬೇಕಂತ ಬೆಳಿಗ್ಗೆ ಕೂಡ ಹೇಳಿದ್ವಿ. ಈಗ ಅದನ್ನೇ ಹೇಳ್ತೀವಿ ಅಷ್ಟೇ. ನಮ್ಮ ಮನಸ್ಸಲ್ಲೇ ಯಾರಿಲ್ಲ. ಹೈಕಮಾಂಡ್ ಯಾರಿಗೆ ಮಾಡ್ತಾರೋ ಅವರಿಗೆ ಜೈ ಅನ್ನೋದು ಅಷ್ಟೇ. ಮತ್ತೆ ನಿನ್ನೆಯವರೆಗೂ ಶಾಂತವಾಗಿದ್ದ ರಾಜ್ಯ ರಾಜಕಾರಣ ನಾಳೆಯಿಂದ ಬಣ್ಣಕ್ಕೆ ತಿರುಗಲಿದೆ. ಅದು ಕಪ್ಪು ಬಿಳುಪೋ ಅಥವಾ ಕೆಂಪೋ ಅನ್ನೋದು ನಾಯಕರ ನಡೆಯನ್ನಾಧರಿಸಿದೆ. ಪ್ರಮೋದ್ ಸುನೀಲ್ ಜೊತೆ ಪ್ರಸನ್ನ, TV9 ಬೆಂಗಳೂರು.